ಮಾತೆ, ನನ್ನ ಪ್ರೀತಿಯ ಸಹೋದರ ರಾಮಚಂದ್ರ ವನವಾಸಕ್ಕೆ ಹೋಗುವ ಅಗತ್ಯವಿಲ್ಲ. ನೀವು ಕೂಡ ಅವನೊಂದಿಗೆ ಕಾಡಿಗೆ ಹೋಗಬೇಕಾಗಿಲ್ಲ. ಧೀರೋದಾತ್ತನಾದ ರಾಮಚಂದ್ರ ಒಬ್ಬ ಹೆಂಗಸಿನ ಮಾತಿಗೆ ಶರಣಾಗಿ ಎಲ್ಲರನ್ನೂ ತ್ಯಜಿಸಿ ವನವಾಸಕ್ಕೆ ಹೋಗುವುದು ಸರಿಯಲ್ಲ. ಹೆಂಗಸಿನ ಮಾತಲ್ಲ, ತಂದೆಯವರ ಆಜ್ಞೆ, ಅಯೋಧ್ಯಾಪತಿಯಾದ ದಶರಥ ಮಹಾರಾಜರ ಆಜ್ಞೆ. ರಾಜಾಜ್ಞೆ ಎಂದು ಒಪ್ಪಿದರೂ ಪಾಲಿಸಲು ಅನರ್ಹವಾದ ರಾಜಾಜ್ಞೆಯನ್ನು ಧಿಕ್ಕರಿಸುವುದೇ ತಿಳಿದವರ ಕರ್ತವ್ಯ. ಏನು? ರಾಜಾಜ್ಞೆಯನ್ನು ಧಿಕ್ಕರಿಸುವುದೇ? ಹೌದು ಸಹೋದರ. ರಾಜವೃದ್ಧ, ವಿಷಯ ಲಂಪಟ, ಅನಿಶ್ಚಿತ ಬುದ್ಧಿಯುಳ್ಳವನು, ಮೋಹಕ್ಕೆ ದಾಸನಾದ ರಾಜ ನ್ಯಾಯೋಚಿತವಾದ ಆಜ್ಞೆ ಕೊಡುವ ಸ್ಥಿತಿಯಲ್ಲೇ ಇಲ್ಲವೆಂದ ಮೇಲೆ ಅಂತಹ ಆಜ್ಞೆಗೆ ಮಾನ್ಯತೆ ಏಕೆ ಕೊಡಬೇಕು? ನಿರಪರಾಧಿಯಾದ ರಾಮಚಂದ್ರ ಕಾಡಿಗೆ ಏಕೆ ಹೋಗಬೇಕು? ಸಜ್ಜನನು, ಸ್ವಾರ್ಥರಹಿತನು, ಧರ್ಮ ಪಾಲಕನೂ ಆದ ನನ್ನ ಸಹೋದರನಲ್ಲಿ ಯಾವ ದೋಷವೂ ಇಲ್ಲವೆಂದ ಮೇಲೆ ಅವನು ಕಾಡಿಗೆ ಹೋಗುವ ಅಗತ್ಯವೇ ಇಲ್ಲ. ಕುಮಾರ ಲಕ್ಷ್ಮಣ, ನಿನ್ನ ಆಕ್ರೋಶದಲ್ಲೂ ನಿನ್ನ ಮಾತಿನಲ್ಲೂ ಸತ್ಯವಿದೆ. ನನ್ನ ರಾಮನಲ್ಲಿ ಯಾವ ದೋಷವೂ ಇಲ್ಲ. ಅವನು ಅರಣ್ಯಕ್ಕೆ ಹೋಗಬೇಕಾದ ಯಾವ ಅಪರಾಧವನ್ನು ಮಾಡಿಲ್ಲ. ಮಾತೆ, ಸಹೋದರನೆಂಬ ಅಭಿಮಾನದಿಂದ ನಾನು ಮಾತ್ರ ಹೇಳುತ್ತಿರುವ ಮಾತಲ್ಲ. ರಾಮನ ವಿರೋಧಿಗಳಾಗಲಿ, ರಾಮನಿಂದಲೇ ಶಿಕ್ಷಿಸಲ್ಪಟ್ಟ ಅಪರಾಧಿಗಳೇ ಆಗಲಿ, ಯಾರೊಬ್ಬರಾದರೂ ರಾಮನ ದೋಷವನ್ನು ಹೇಳಿಲ್ಲ. ಯಾರೊಬ್ಬರು ರಾಮನ ಒಂದಾದರೂ ಅವಗುಣವನ್ನು ಹೇಳಿದ ದೃಷ್ಟಾಂತವೇ ಇಲ್ಲ. ಕುಮಾರ, ನಿನ್ನ ಮಾತು ನಿಜ. ನನ್ನ ರಾಮನನ್ನು ಕಾಡಿಗೆ ಅಟ್ಟಲೇಬೇಕು ಎಂದು ಆತರ ಪಡುತ್ತಿರುವ ಅಕ್ಕಟುಕಿ ಕೈಕೇಯಿ ಕೂಡ ನನ್ನ ರಾಮನಲ್ಲಿ ದೋಷವಿದೆ ಎಂದು ಹೇಳಲಾರಳು. ಇದ್ದರಲ್ಲವೇ ಹೇಳುವುದು. ದೇವ ಸದೃಶನಾದ, ಜಿತೇಂದ್ರಿಯನಾದ, ಸರಳ ಗುಣದ, ಶತ್ರುಗಳಿಗೂ ಪ್ರಿಯನಾದ ನಮ್ಮ ರಾಮ ಧರ್ಮ ಸ್ವರೂಪ ಮಾತೆ. ಇಂತಹ ಪುತ್ರನನ್ನು ಯಾವ ತಂದೆ ತಾನೇ ನಿಷ್ಕಾರಣವಾಗಿ ವನವಾಸಕ್ಕೆ ಕಳಿಸುತ್ತಾನೆ? ವೃದ್ಧಾಪ್ಯದಿಂದ ಚಪಲ ಚಿತ್ತನಾದ, ವಿವೇಕ ಶೂನ್ಯನಾದ ಈ ರಾಜನ ಆಜ್ಞೆಯನ್ನು, ರಾಜನೀತಿಯನ್ನು ಯಾರು ತಾನೇ ಪುರಸ್ಕರಿಸುತ್ತಾರೆ? ಬೇಡ ಲಕ್ಷ್ಮಣ, ಬೇಡ. ಮಮತಾ ಮೂರ್ತಿ ಅಂತ ನಮ್ಮ ತಂದೆಯವರನ್ನು ಹೀಗೆ ನಿಂದಿಸಬೇಡ. ಇದು ಬರೀ ನಿಂದನೆ ಅಲ್ಲ ಸಹೋದರ, ವಾಸ್ತವವನ್ನು ಪರಿಶೀಲಿಸಬೇಕಾದ ರಾಜನೀತಿ. ನೀನು ದಶರಥ ಮಹಾರಾಜನ ಜ್ಯೇಷ್ಠ ಪುತ್ರ. ಯುವರಾಜ ಪದವಿ, ನಂತರ ಮಹಾರಾಜರ ಪದವಿ ನಿನ್ನ ಅಧಿಕಾರ. ನೀನು ಮಾಡದ ತಪ್ಪಿಗೆ ನಿನಗೇಕೆ ಶಿಕ್ಷೆ? ಸಹೋದರ, ನಾನು ನಿನ್ನ ಜೊತೆಗಿದ್ದೇನೆ. ಸಿಂಹಾಸನವನ್ನೇ ನಿನ್ನ ವಶಕ್ಕೆ ತೆಗೆದುಕೊಂಡು ರಾಜ ಶಾಸನ ಮಾಡು. ಲಕ್ಷ್ಮಣ, ಆ ದುಷ್ಟ ಕೇಕೆಯಿಂದ ಪ್ರಚೋದನೆಗೊಂಡು ಯಾರಾದರೂ ಅಡ್ಡಿಪಡಿಸಿದರೆ ಈ ನಿನ್ನ ಸಹೋದರ ಲಕ್ಷ್ಮಣ ಧನುರ್ಧಾರಿಯಾಗಿ ನಿಂತು ಶತ್ರುಗಳನ್ನು ನಾಶ ಮಾಡಿ ನಿನ್ನ ಅಧಿಕಾರವನ್ನು ನಿಷ್ಕಂಟಕ ಮಾಡುತ್ತೇನೆ. ಸಹೋದರ, ನನ್ನ ಶೌರ್ಯವನ್ನು ಶಂಕಿಸಬೇಡ. ಕೆರಳಿ ನಿಂತರೆ ಇಡೀ ಅಯೋಧ್ಯ ನಗರವನ್ನೇ ನನ್ನ ಶರವರ್ಷದಿಂದ ಜನರಹಿತವಾಗಿ ಮಾಡುತ್ತೇನೆ. ಭರತನ ಬೆಂಬಲವಾಗಿ ಅವನ ಬಂಧುಗಳಾಗಲಿ ಮಿತ್ರಗಳಾಗಲಿ ಯಾರಾದರೂ ಅಡ್ಡಿಪಡಿಸಿದರೆ ಅವರನ್ನು ಕ್ಷಣ ಮಾತ್ರದಲ್ಲಿ ಧೂಳಿಪಟ ಮಾಡುತ್ತೇನೆ. ಲಕ್ಷ್ಮಣ, ನೀನು ಏನು ಮಾತನಾಡುತ್ತಿರುವೆ ಎಂಬ ಪ್ರಜ್ಞೆ ಇದೆ ನಿನಗೆ. ನಿನ್ನವರನ್ನೇ ನೀನು ಧೂಳಿಪಟ ಮಾಡುತ್ತೀಯಾ? ಯಾರು ನನ್ನವರು? ನಿನ್ನನ್ನು ವನವಾಸಕ್ಕೆ ಕಳಿಸುವವರು, ಅದಕ್ಕೆ ಸಮ್ಮತಿಸುವವರು ಯಾರು ನನ್ನವರಲ್ಲ. ಕೈಕೆಯವರಿಂದ ಪ್ರಚೋದನೆಗೊಂಡು ನ್ಯಾಯಸಮ್ಮತವಲ್ಲದ ರೀತಿಯಲ್ಲಿ ನಿನ್ನನ್ನು ಬಿಟ್ಟು ಭರತನಿಗೆ ಪಟ್ಟ ಕಟ್ಟಿದರೆ ಅವರು ನನ್ನ ತಂದೆಯಾದರೂ ಸರಿಯೇ, ನಮಗೆ ಶತ್ರುವಾದಂತೆಯೇ. ಅಂತಹ ತಂದೆ ಶತ್ರುವಾದರೂ ನಿಗ್ರಹಿಸುವುದು ಕ್ಷತ್ರಿಯ ಧರ್ಮ. ಆ ಶತ್ರುವನ್ನು ಸೆರೆಮನೆಯಲ್ಲಿಡೋಣ, ಅಥವಾ ಕೊಂದರೂ ಸರಿಯೇ. ಲಕ್ಷ್ಮಣ, ನನ್ನ ಸೋದರನಾದ ನಿನ್ನ ಬಾಯಿಂದ ಇಂತಹ ಕಠಿಣವಾದ ಮಾತುಗಳನ್ನು ಕೇಳಲು ನಾನು ಸಿದ್ಧನಿಲ್ಲ. ಮಾತೆಯ ಎದುರಿನಲ್ಲಿ ಜನ್ಮದಾತರಾದ ತಂದೆಯ ವಿರುದ್ಧ ಹೀಗೆ ಮಾತನಾಡುವುದು ಅಕ್ಷಮ್ಯ. ಅದು ನಿನ್ನ ಸರಳ ಗುಣ ಸಹೋದರ. ನನ್ನ ಮಾತಿನಿಂದ ನಿನ್ನ ಮನಸ್ಸಿಗೆ ಬೇಸರ ಉಂಟಾಗಿದ್ದರೆ ನನ್ನನ್ನು ಕ್ಷಮಿಸು. ಆಕ್ರೋಶಗೊಂಡು ವಿವೇಚನೆ ಇಲ್ಲದೆ ನಾನು ಮಾತಾಡುತ್ತಿಲ್ಲ. ಧರ್ಮ ಅಧರ್ಮಗಳ ಬಗೆಗೆ ಅಲ್ಪ ಸ್ವಲ್ಪ ತಿಳಿದು ಹೇಳುತ್ತಿದ್ದೇನೆ. ಅಹಂಕಾರಿಯಾಗಿ ಸಾರ ವಿವೇಚನೆ ಇಲ್ಲದೆ ಶಿಷ್ಟರ ಮಾರ್ಗವನ್ನು ಮೀರಿ ನಡೆಯುವವನು ಗುರುವೇ ಆಗಿದ್ದರೂ ಅವನು ಶಿಕ್ಷಾರ್ಹ. ಅಂಥವನಿಗೆ ದಂಡನೆ ನೀಡುವುದು ಅಪರಾಧವೂ ಅಲ್ಲ, ಅವಿವೇಕವೂ ಅಲ್ಲ. ಲಕ್ಷ್ಮಣ,
ತಂದೆಯವರ ವಚನ ಪಾಲನೆ ಅಪ್ರಿಯವಾಯಿತೆಂದು ಅಧರ್ಮವನ್ನು ಧರ್ಮವೆಂದು ಭಾವಿಸಬಾರದು. ಏಕೆ ಭಾವಿಸಬಾರದು? ನಿನ್ನ ಶತ್ರುತ್ವವನ್ನು ಕಟ್ಟಿಕೊಂಡ ಭರತನಿಗೆ ರಾಜ್ಯಾಧಿಕಾರವನ್ನು ಕೊಡುವ ಅಧಿಕಾರ ರಾಜನಿಗಿಲ್ಲ. ಮಾತೆ, ನಾನು ಹೇಳುವುದನ್ನು ಕೇಳಿ. ನನ್ನಲ್ಲಿ ತಪ್ಪಿದ್ದರೆ ಯಾವ ಶಿಕ್ಷೆಯನ್ನು ಬೇಕಾದರೂ ಕೊಡಿ. ಸಹೋದರ ರಾಮನಲ್ಲಿರುವ ಪ್ರೀತಿ ಗೌರವಗಳು ನಿಮಗೆ ತಿಳಿದಿದೆ. ಮಾತೆ, ನನ್ನ ಸತ್ಯ ನಿಷ್ಠೆಯ ಮೇಲೆ, ನನ್ನ ಧನಸ್ಸಿನ ಮೇಲೆ, ನಾನು ಮಾಡಿದ ಪುಣ್ಯ ಕಾರ್ಯಗಳ ಮೇಲೆ ಆಣೆ ಮಾಡಿ ಹೇಳುತ್ತೇನೆ. ಪ್ರಜ್ವಲಿಸುತ್ತಿರುವ ಅಗ್ನಿ ಜ್ವಾಲೆಯನ್ನಾಗಲಿ, ದಟ್ಟ ಅರಣ್ಯವನ್ನಾಗಲಿ ರಾಮ ಪ್ರವೇಶಿಸಲು ಹೊರಟರೆ ಅವರಿಗಿಂತ ಮೊದಲು ನಾನು ಪ್ರವೇಶಿಸುತ್ತೇನೆ. ಮಾತೆ, ಸೂರ್ಯ ಉದಯಿಸಿದ ಕೂಡಲೇ ಕತ್ತಲೆಯನ್ನು ಹೋಗಲಾಡಿಸುವಂತೆ ನಾನು ನನ್ನ ಪರಾಕ್ರಮದಿಂದ ಶತ್ರುಗಳನ್ನು ನಿಗ್ರಹಿಸಿ ನಿಮಗೆ ಸಂತೋಷ ಉಂಟು ಮಾಡುತ್ತೇನೆ. ನಿಮ್ಮ ದುಃಖವನ್ನು ನಿವಾರಿಸುತ್ತೇನೆ. ಮಾತೆ, ನನ್ನ ಪರಾಕ್ರಮವನ್ನು ನೀವು ನೋಡಿ, ಸಹೋದರನ ನೋಡಲಿ. ಕೈಕೈಯಲ್ಲಿ ಆಸಕ್ತನಾಗಿ ಕಾಮುಕನಾದ ಬುದ್ಧಿ ಶೂನ್ಯನಾದ ನಮ್ಮ ತಂದೆಯನ್ನು ಈಗಲೇ ಸಂಹರಿಸುತ್ತೇನೆ. ಲಕ್ಷ್ಮಣ! ಲಕ್ಷ್ಮಣ! ರಾಮ, ಸಮಾಧಾನ. ಲಕ್ಷ್ಮಣನ ಮೇಲೆ ಕೋಪಿಸಿಕೊಳ್ಳಬೇಡ, ತಾಳ್ಮೆಯಿಂದ ಇರು. ಮಾತೆ, ಲಕ್ಷ್ಮಣ, ಶಾಂತನಾಗು. ನೀನು ಯಾರ ಮೇಲೆ ಯುದ್ಧ ಮಾಡುವುದು ಬೇಡ, ಯಾರನ್ನು ಸಂಹರಿಸುವುದೂ ಬೇಡ. ರಾಮ, ನೀನು ಲಕ್ಷ್ಮಣನ ಮೇಲೆ ಕೋಪಿಸಿಕೊಳ್ಳಬೇಡ. ಅವನ ಆವೇಶ, ಆಕ್ರೋಶದ ಹಿಂದೆ ಇರುವುದು ನಿನ್ನ ಮೇಲಿರುವ ಅಪಾರ ಪ್ರೀತಿ. ಲಕ್ಷ್ಮಣ ಹೇಳುವಂತೆ ಯಾವುದೋ ಕಾರಣಕ್ಕಾಗಿ ನಿನ್ನ ಅಧಿಕಾರವನ್ನು ಬಿಟ್ಟುಕೊಡುವುದು ಸರಿಯಿಲ್ಲ ಎಂಬುದೇ ನನ್ನ ಭಾವನೆ. ಮಾತೆ, ನಿನಗಾವುದು ಸೂಕ್ತ ಎಂದು ತೋರುತ್ತದೆಯೋ ಅದನ್ನೇ ಮಾಡು ರಾಮ. ಆದರೆ ಸವತಿಯ ಕುತಂತ್ರಕ್ಕೆ ಬಲಿಯಾದ ಈ ತಾಯಿಯನ್ನು ಏಕಾಂಗಿಯಾಗಿ ಈ ಅರಮನೆಯಲ್ಲಿ ಬಿಟ್ಟು ನೀನೊಬ್ಬನೇ ಅರಣ್ಯಕ್ಕೆ ಹೋಗುವುದು ಸೂಕ್ತವಲ್ಲ. ತಾಯಿಯ ಸೇವೆಯೇ ಪರಮ ಕರ್ತವ್ಯ ಎಂದು ನಿನಗೆ ತಿಳಿಯದೆ ಎಲ್ಲ ಧರ್ಮಗಳನ್ನು ಬಲ್ಲವನು ನೀನು. ತಾಯಿಯ ಸೇವೆಯು ನಿನ್ನ ಧರ್ಮ ಎಂದು ನಿನಗೆ ಗೊತ್ತಿಲ್ಲವೇ? ಹಾಗಾದರೆ ನಾನು ನನ್ನ ವನವಾಸದ ನಿರ್ಧಾರವನ್ನು ಬಿಟ್ಟು ನಾನು ಇಲ್ಲಿಯೇ ಇರಬೇಕು ಎಂದು ತಮ್ಮ ಅಭಿಪ್ರಾಯವೇ? ಏಕಿರಬಾರದು? ಕಶ್ಯಪನೆಂಬ ಮುನಿಯು ತನ್ನ ಮನೆಯಲ್ಲಿಯೇ ನಿಮಿತ್ತ ಆಹಾರವನ್ನು ಉಂಡು ನಿಷ್ಠೆಯಿಂದ ತಾಯಿಯ ಸೇವೆಯನ್ನು ಮಾಡಿದ. ತಾಯಿಯ ಸೇವೆಯನ್ನು ಮಾಡುವುದೇ ತಪಸ್ಸಿನಂತೆ ಆಚರಿಸಿದ. ಅದರ ಫಲದಿಂದಲೇ ಸ್ವರ್ಗವನ್ನೂ ಸೇರಿದ. ಮಾತೆ, ನಾನು ತಂದೆಯವರ ವಚನವನ್ನು ಮೀರಬೇಕೆ? ತಂದೆಯು ನಿನಗೆ ಪೂಜ್ಯರೆಂದರೆ ತಾಯಿಯು ನಿನಗೆ ಪೂಜ್ಯಳಲ್ಲವೇ? ಅವರ ಆಜ್ಞೆಯನ್ನು ಪಾಲಿಸುವುದು ನಿನ್ನ ಕರ್ತವ್ಯವೆಂದರೆ ನನ್ನ ಆಜ್ಞೆಯನ್ನು ಪಾಲಿಸುವುದು ನಿನ್ನ ಕರ್ತವ್ಯವಲ್ಲವೇ? ಈಗ ನಾನು ಆಜ್ಞೆ ಮಾಡುತ್ತಿದ್ದೇನೆ. ಅರಣ್ಯಕ್ಕೆ ಹೋಗಲು ನಾನು ನಿನಗೆ ಅನುಮತಿಯನ್ನು ನೀಡಲಾರೆ. ಮಾತೆ, ತಂದೆಯರ ಆಜ್ಞೆಯನ್ನು ಮೀರುವುದು ನಮ್ಮಿಬ್ಬರ ದೃಷ್ಟಿಯಲ್ಲೂ ಶ್ರೇಯಸ್ಕರವಲ್ಲ. ಏಕೆ ಶ್ರೇಯಸ್ಕರವಲ್ಲ ರಾಮ? ನಿನ್ನನ್ನು ಅರಣ್ಯಕ್ಕೆ ಅಟ್ಟಿ ನಾನೊಬ್ಬಳೇ ಇಲ್ಲಿ ಹೇಗೆ ಇರಲಿ? ಪ್ರೀತಿ ಪಾತ್ರನಾದ ಪುತ್ರನನ್ನು ಅರಣ್ಯಕ್ಕೆ ಕಳುಹಿಸಿ ಈ ಅರಮನೆಯಲ್ಲಿ ನಾನಾವ ಸುಖವನ್ನು ಪಡೆಯಲಿ? ಇಲ್ಲ, ಸಾಧ್ಯವಿಲ್ಲ. ನೀನು ಅರಣ್ಯಕ್ಕೆ ಹೋಗಲೇಬೇಕು ಎಂದು ನಿರ್ಧರಿಸಿದರೆ ನನ್ನನ್ನು ಕರೆದುಕೊಂಡು ಹೋಗು, ನಾನು ಬಂದು ಬಿಡುತ್ತೇನೆ. ಒಂದು ವೇಳೆ ನೀನು ಅರಣ್ಯಕ್ಕೆ ಹೋಗಲೇಬೇಕು ಎಂದು ನಿರ್ಧಾರ ಮಾಡಿದ್ದೇ ಆದರೆ ನಾನು ಸಾವಿಗೆ ಶರಣಾಗುತ್ತೇನೆ. ಮಾತೆ, ನನ್ನ ಮರಣವು ಸಂಭವಿಸಿದ ನಂತರ ರಾಮನು ಮಾತೃ ಸೇವೆಯನ್ನು ಮಾಡಲು ವಿಫಲನಾದ ಎಂಬ ಅಪಕೀರ್ತಿಗೆ ಪಾತ್ರನಾಗುತ್ತೀಯೆ, ನೆನಪಿರಲಿ.
ಹೇಳು ಸಹೋದರಿ. ನೀನು ಮತ್ತೆ ಮತ್ತೆ ನನ್ನ ಅಲಂಕಾರವನ್ನು ಸರಿಪಡಿಸಬೇಕಾಯಿತು. ಇದರಲ್ಲೇನು ವಿಶೇಷ? ನೀನು ಮುಂಜಾನೆಯಿಂದಲೇ ನನ್ನೊಂದಿಗೆ ಇರುವುದು ಮಾತ್ರ ಅಲ್ಲದೆ ನನ್ನ ಅಲಂಕಾರದಲ್ಲಿಯೇ ಸಮಯ ಕಳೆಯುತ್ತಿರುವೆ. ಸಹೋದರಿ, ನಾನು ನಿನಗೆ ಯಾವ ಸೇವೆಯನ್ನು ಮಾಡಲಿ? ನಿನಗೆ ಅಲಂಕಾರ ಮಾಡುವ ಈ ಸಣ್ಣ ಸೇವೆಯನ್ನು ಮಾಡುತ್ತಿರುವೆ ಅಷ್ಟೇ. ಇದೇನಿದು ಸಣ್ಣ ಸೇವೆಯೇ? ಮತ್ತೆ ಇದು ಮಹಾ ಸೇವೆಯೇ? ನೀನು ಎಷ್ಟು ಹೊತ್ತಿನಿಂದ ನನ್ನ ಅಲಂಕಾರ ಮಾಡುತ್ತಿರುವೆ ಎಂದು ಗೊತ್ತಿದೆಯೇ? ಎಷ್ಟು ಹೊತ್ತಿನಿಂದ? ಲಕ್ಷ್ಮಣನನ್ನು ಮತ್ತು ನನ್ನ ಪತಿಯನ್ನು ಮಹಾಮಂತ್ರಿ ಸುಮಂತ್ರರು ಮಹಾರಾಜರ ಬಳಿಗೆ ಕರೆದುಕೊಂಡು ಹೋದರಲ್ಲ, ಆಗಿನಿಂದಲೇ ನೀನು ನನ್ನ ಅಲಂಕಾರದಲ್ಲಿ ಮುಳುಗಿ ಹೋಗಿರುವೆ. ಊರ್ಮಿಳೆ, ಅವರು ಹೋಗಿ ಬಹಳ ಹೊತ್ತಾಯಿತಲ್ಲ? ಹೌದು ಸಹೋದರಿ, ತುಂಬ ಹೊತ್ತಾಯಿತು. ನಿನಗೆ ಅಲಂಕಾರ ಮಾಡುತ್ತಾ ಸಮಯ ಕಳೆದದ್ದೇ ತಿಳಿಯಲಿಲ್ಲ ನನಗೆ. ಈಗಲಾದರೂ ಗೊತ್ತಾಯಿತಲ್ಲ. ಇನ್ನು ಈ ಅಲಂಕಾರವನ್ನು ನಿಲ್ಲಿಸು. ಅಲಂಕಾರದ ಪಾಡಿಗೆ ಅಲಂಕಾರ ನಡೆಯಲಿ. ಆದರೆ ಅವರೇಕೆ ಇನ್ನೂ ಬರಲಿಲ್ಲವೆಂದು ಯೋಚಿಸಬೇಕು. ಸಹೋದರಿ, ಪಟ್ಟಾಭಿಷೇಕ ಬೇಗನೆ ನಡೆಯಬೇಕೆಂದು ಮುಹೂರ್ತ ನಿಶ್ಚಿತವಾಗಿತ್ತಲ್ಲವೇ? ಈಗ ನೋಡಿದರೆ ತುಂಬ ತಡವಾಗಿರುವಂತಿದೆ. ಹೌದು ಊರ್ಮಿಳೆ, ಇವರು ಹೋಗಿ ಮಹಾರಾಜರ ಆಶೀರ್ವಾದವನ್ನು ಪಡೆದು ಬೇಗ ಬಂದು ಬಿಡುತ್ತಾರೆ ಅಂದುಕೊಂಡಿದ್ದೆ. ಈ ವೇಳೆಗೆ ಪಟ್ಟಾಭಿಷೇಕದ ವಿಧಿವಿಧಾನಗಳು ಆರಂಭವಾಗಬೇಕಾಗಿತ್ತು. ಏಕೆ ತಡವಾಯಿತು? ಈ ವಿಳಂಬಕ್ಕೆ ಏನಾದರೂ ಕಾರಣವಿದೆಯೇ? ಅಥವಾ ಏನಾದರೂ ತೊಂದರೆ? ಊರ್ಮಿಳೆ, ಕೆಟ್ಟದ್ದನ್ನು ಯೋಚಿಸಬೇಡ. ಮತ್ತೆ ಏನು ಕಾರಣ? ಯಾವುದೋ ಒಳ್ಳೆಯ ಕಾರಣಕ್ಕೆ ವಿಳಂಬವಾಗಿರಬಹುದು. ವಿನಾಕಾರಣ ನೀನು ಅಶುಭವನ್ನು ಯೋಚಿಸಬೇಡ. ಬೇಗ ಮುಗಿಸು ಈ ನಿನ್ನ ಅಲಂಕಾರವನ್ನು. ಆಯ್ತು ಸಹೋದರಿ, ಇನ್ನು ಸ್ವಲ್ಪ ಉಳಿದಿದೆ ಅಷ್ಟೇ. ಏನು, ಇನ್ನೂ ಉಳಿದಿದೆಯೇ? ಮಾತೆ, ತಂದೆಯವರ ಮಾತನ್ನು ಮೀರುವುದು ನನ್ನಿಂದ ಆಗುವುದಿಲ್ಲ. ತಮ್ಮಲ್ಲಿ ದೈನ್ಯದಿಂದ ಬೇಡಿಕೊಳ್ಳುತ್ತೇನೆ, ಹಠ ಮಾಡಬೇಡಿ. ಅರಣ್ಯವನ್ನು ಕುರಿತು ನಾನು ಹೊರಡುತ್ತೇನೆ. ನನಗೆ ದಯವಿಟ್ಟು ಅನುಜ್ಞೆ ಕೊಡಿ ಮಾತೆ. ನಿಮ್ಮ ಪುತ್ರ ಧರ್ಮವನ್ನು ಪಾಲಿಸಲು ಅವಕಾಶ ಮಾಡಿಕೊಡಿ. ಮಾತೆ, ವೃತನಿಷ್ಠರಾದ ವಿದ್ವಾಂಸರಾದ ಕಂಡು ಮಹರ್ಷಿ ಪಿತೃವಾಕ್ಯ ಪರಿಪಾಲನೆಗಾಗಿ ಗೋಹತ್ಯೆಯನ್ನೇ ಮಾಡಿದರು. ನಮ್ಮ ವಂಶದವರೇ ಆದ ಸಗರ ಚಕ್ರವರ್ತಿ ಆಜ್ಞೆಯಂತೆ ಅಶ್ವಮೇಧ ಕುದುರೆಯನ್ನು ಹುಡುಕಿ ತರಲು ಭೂಮಿಯನ್ನು ಅಗಿಯುತ್ತಿದ್ದ ತನ್ನ 60,000 ಮಕ್ಕಳು ಕಪಿಲ ಮಹರ್ಷಿಗಳ ಕೋಪಕ್ಕೆ ಸಿಕ್ಕು ಭಸ್ಮೀಭೂತರಾದರು. ಪಿತೃವಾಕ್ಯ ಪರಿಪಾಲನೆಗಾಗಿ ಅವರು ತಮ್ಮ ಪ್ರಾಣವನ್ನೇ ಬಲಿಕೊಟ್ಟರು. ಪಿತೃವಾಕ್ಯ ಪರಿಪಾಲಕನಾದ ಪರಶುರಾಮ ತನ್ನ ತಂದೆ ಜಮದಗ್ನಿಯ ಆಜ್ಞೆಯಂತೆ ಹೆತ್ತ ತಾಯಿ ರೇಣುಕೆಯ ತಲೆಯನ್ನೇ ತನ್ನ ಗಂಡುಗೊಡಲೆಯಿಂದ ಕಡಿದು ಹಾಕಿದರು. ತಂದೆಯ ಮಾತನ್ನು ನೆರವೇರಿಸಲು ಕಟಿಬದ್ಧರಾದ ಇನ್ನೂ ಎಷ್ಟೋ ಮಹಾಪುರುಷರ ದೃಷ್ಟಾಂತಗಳು ಇದೆ ಮಾತೆ. ನಾನೇನು ಹೊಸದಾಗಿ ಮಾಡುತ್ತಿಲ್ಲ. ಪಿತೃಭಕ್ತನಾದ ವೀರನಾದ ನಾನು ಕೂಡ ನನ್ನ ತಂದೆಯವರಿಗೆ ಪ್ರಿಯವಾದ ಕರ್ತವ್ಯಗಳನ್ನು ನಾನು ಮಾಡಲೇಬೇಕು ಅಲ್ಲವೇ?
ಸ್ವಾರ್ಥಪರನಾಗಿ ಅಲ್ಪನಂತೆ ನಡೆದುಕೊಂಡು ನನ್ನ ಪಿತೃಗಳಿಗೆ ಅಗೌರವವನ್ನು ತೋರಲಾರೆ. ಇದೇನು ಹೊಸ ಧರ್ಮವಲ್ಲ ಮಾತೆ, ನಾನೇ ಆರಂಭಿಸುತ್ತಿರುವ ನವೀನ ಮಾರ್ಗವೂ ಅಲ್ಲ. ಇದು ಸನಾತನ ಧರ್ಮದ ಅನುಸಾರವಾಗಿ ನಡೆದುಕೊಂಡು ಬಂದಿರುವ ಸಂಪ್ರದಾಯ. ಮಾತೆ, ತಂದೆಯವರ ಮಾತನ್ನು ನಡೆಸುವುದೇ ನನ್ನ ಪವಿತ್ರವಾದ ಕರ್ತವ್ಯ. ಅದೇ ಶ್ರೇಯಸ್ಕರ. ಅಲ್ಪ ಸುಖದ ಆಸೆಗಾಗಿ ಮಾತಾ ಪಿತೃಗಳಿಗೆ, ವಂಶಕ್ಕೆ, ಧರ್ಮಕ್ಕೆ ಸಂತೋಷ ಕೊಡುವ ಕರ್ತವ್ಯಗಳನ್ನು ನಾನು ಕಡೆಗಣಿಸಬಾರದು. ಹಾಗೆ ಮಾಡಿದರೆ ಈ ನಿಮ್ಮ ಪುತ್ರ ಅಲ್ಪರಲ್ಲಿ ಅಲ್ಪನಾಗುತ್ತಾನೆ. ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳಿ ಮಾತೆ. ಕ್ಷಣಕಾಲ ನನ್ನನ್ನು ಒಂಟಿಯಾಗಿರಲು ಬಿಡು ಕುಮಾರ. ಮೊದಲು ಬಹುವಾಗಿ ನೊಂದಿರುವ ನಿನ್ನ ಸೋದರನನ್ನು ಸಂತೈಸು. ಹಾಗೆ ಆಗಲಿ ಮಾತೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ